ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಯಮಯಾತನೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ 2 ದಿನಗಳ ಹಿಂದೆ ಸರಣಿ ವರದಿಯನ್ನು ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಜಿಬಿಎ ಆಡಳಿತ ಮಂಡಳಿ ಎಚ್ಚೆತ್ತು 48 ಗಂಟೆಯಲ್ಲಿ ಎಲ್ಲಾ ರಸ್ತೆ ಗುಂಡಿಗಳನ್ನು ಮುಚ್ಚೇವೆ ಅನ್ನುವ ಭರವಸೆಯನ್ನೂ ನೀಡಿತ್ತು. ಗಡುವು ಮುಗಿದಿದೆ, ಆದರೆ ಗುಂಡಿಗಂಡ ಅಂತರಕ್ಕೆ ಮುಕ್ತಿ ಮಾತ್ರ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತಕ್ಷಣನೇ ಅದನ್ನು ರಿಪೇರ್ ಮಾಡಿಸಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಜಿಬಿಎ ಆಯುಕ್ತರು ಕೊಟ್ಟ ಟೈಮ್ ಮುಗಿಯಿತು. ಗುಂಡಿ ಡೆಡ್ಲೈನ್ ಕೂಡ ಡೆಡ್ ಆಯಿತು. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಿಗದ ಮುಕ್ತಿ. ನಮ್ಮ ನಗರದ ಡೆಡ್ಲಿ ಗುಂಡಿಗಳು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ 2 ದಿನದ ಹಿಂದೆ ಮಾಡಿದ್ದ ಮೆಗಾ ಅಭಿಯಾನ. ನಿತ್ಯ ಜನರನ್ನ ಬಾಧಿಸುತ್ತಿರುವ ಸಮಸ್ಯೆಗಳನ್ನ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ತಲುಪಿಸುತ್ತಿರುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಶ್ರದ್ಧೆಯಿಂದ ಮಾಡ್ತಿದೆ. ಅಂದು ಮಾಡಿದ್ದ ನಮ್ಮ ಅಭಿಯಾನಕ್ಕೆ ಜಿಬಿಎ ಆಯುಕ್ತರು 48 ಗಂಟೆಗಳಲ್ಲಿ ರಸ್ತೆ ಗುಂಡಿ ಮುಚ್ಚೋದಾಗಿ ಹೇಳಿದ್ರು. ಅವರು ಹೇಳಿದ್ದೇನು ನೋಡಿ. ಈ ಪ್ರೋಸೆಸ್ ಶುರುವಾಗ 1200 ಇದೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ವಾರ್ ಫುಟಿಂಗ್ ನಲ್ಲಿ ರಿಪೇರಿ ಮಾಡಿ ಸ್ವಲ್ಪ ರೋಡ್ ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಅದನ್ನ ಆನ್ ಗೋಯಿಂಗ್ ಪ್ರೋಸೆಸ್. ಏಜೆನ್ಸೀಸ್ ಐಡೆಂಟಿಫೈ ಆಗಿದೆ ಅಂಡ್ ಅವರು 153 ನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಈ ಐದರ್ ವಿ ಆರ್ ಗೆಟಿಂಗ್ ದಿಸ್ ಜೆಟ್ ಪ್ಯಾಚರ್ ಅಥವಾ ನಮ್ಮ ಎಕೋಫಿಕ್ಸ್ ಯಾವ್ದಾದ್ರು ಮಾಡೆಲ್ ನಲ್ಲಿ ತಕ್ಷಣನೇ ಅದನ್ನ ರಿಪೇರ್ ಮಾಡಿಸಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ಆರ್ ಮಾನಿಟರಿಂಗ್ ಅವರ್ ಕಂಪ್ಲೇಂಟ್ ಸೆಕ್ಷನ್ 1533 ಅಂಡ್ ಏನಾದರೂ ನಮ್ಮ ರಸ್ತೆ ಗುಂಡಿ ಗಮನ ಆಪ್ ನಲ್ಲಿ ಬರ್ತಾ ಇದ್ರೆ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಶೂರ್ ಇಟ್ ಇಸ್ ರಿಪೇರ್ಡ್ ವಿದಿನ್ 48 ಅವರ್ಸ್. ಈ ಹೇಳಿಕೆಯಲ್ಲಿ ಜಿಬಿಎ ಆಯುಕ್ತ ಹೇಳಿದ ಡೆಡ್ ಲೈನ್ ಮುಕ್ತಾಯವಾಗಿದೆ. ಆದರೂ ಏನೂ ಪ್ರಯೋಜನವಾಗಿಲ್ಲ. ಸಿಟಿಯಲ್ಲಿ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ಕಾದು ಕುಳಿತಿದೆ. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಮಾತ್ರವಲ್ಲ, ಬೆಂಗಳೂರಿನ ಹಿರಿಯ ಶಾಸಕರು, ಸಾರಿಗೆ ಸಚಿವರು ಆದ ರಾಮಲಿಂಗಾರೆಡ್ಡಿ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚಿಸುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಭರವಸೆ ನೀಡಿದ್ರು. ತಾರ್ ಹಾಕಿದ್ರು ಕಾಂಟ್ರಾಕ್ಟ್ ಅಲ್ಲಿವರೆಗೂ ಹಾಕ್ಬಿಟ್ಟು 100 ಅಡಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಅಲ್ಲಿ ಸ್ವಲ್ಪ ಗುಂಡಿಗಳಿದೆ, ಹೇಳಿದ್ದೀನಿ ಮೊನ್ನೆ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಮಾಡ್ತಾರೆ. ಅಷ್ಟು ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಕಡಿಮೆ. ನೀವು ಬೇರೆ 28 ವಿಧಾನಸಭಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಗುಂಡಿಗಳ ಸಂಖ್ಯೆ ಬಹಳ ಕಡಿಮೆ, ಎಕ್ಸೆಪ್ಟ್ ಅದೊಂದು. ಮಹೇಶ್ವರ್ ರಾವ್ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚಲು ನೀಡಿದ್ದ 48 ಗಂಟೆಗಳ ಆಶ್ವಾಸನೆ ಮುಗಿದಿದೆ. ಈಗ ಆಯುಕ್ತರು ತಮ್ಮ ಮಾತನ್ನ ಉಳಿಸಿಕೊಂಡ್ರಾ ಇಲ್ವಾ ಅನ್ನೋದು ರಿಪಬ್ಲಿಕ್ ಕನ್ನಡ ಮತ್ತೆ ಅಖಾಡಕ್ಕೆ ಇಳಿದು ರಿಯಾಲಿಟಿ ಚೆಕ್ ಮಾಡಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಯಮಯಾತನೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ 2 ದಿನಗಳ ಹಿಂದೆ ಸರಣಿ ವರದಿಯನ್ನು ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಜಿಬಿಎ ಆಡಳಿತ ಮಂಡಳಿ ಎಚ್ಚೆತ್ತು 48 ಗಂಟೆಯಲ್ಲಿ ಎಲ್ಲಾ ರಸ್ತೆ ಗುಂಡಿಗಳನ್ನು ಮುಚ್ಚೇವೆ ಅನ್ನುವ ಭರವಸೆಯನ್ನೂ ನೀಡಿತ್ತು. ಗಡುವು ಮುಗಿದಿದೆ, ಆದರೆ ಗುಂಡಿಗಂಡ ಅಂತರಕ್ಕೆ ಮುಕ್ತಿ ಮಾತ್ರ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತಕ್ಷಣನೇ ಅದನ್ನ ರಿಪೇರ್ ಮಾಡಿಸಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಜಿಬಿಎ ಆಯುಕ್ತರು ಕೊಟ್ಟ ಟೈಮ್ ಮುಗಿಯಿತು. ಗುಂಡಿ ಡೆಡ್ಲೈನ್ ಕೂಡ ಡೆಡ್ ಆಯಿತು. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಿಗದ ಮುಕ್ತಿ. ನಮ್ಮ ನಗರದ ಡೆಡ್ಲಿ ಗುಂಡಿಗಳು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ 2 ದಿನದ ಹಿಂದೆ ಮಾಡಿದ್ದ ಮೆಗಾ ಅಭಿಯಾನ. ನಿತ್ಯ ಜನರನ್ನ ಬಾಧಿಸುತ್ತಿರುವ ಸಮಸ್ಯೆಗಳನ್ನ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ತಲುಪಿಸುತ್ತಿರುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಶ್ರದ್ಧೆಯಿಂದ ಮಾಡ್ತಿದೆ.
ಅಂದು ಮಾಡಿದ್ದ ನಮ್ಮ ಅಭಿಯಾನಕ್ಕೆ ಜಿಬಿಎ ಆಯುಕ್ತರು 48 ಗಂಟೆಗಳಲ್ಲಿ ರಸ್ತೆ ಗುಂಡಿ ಮುಚ್ಚೋದಾಗಿ ಹೇಳಿದ್ರು. ಅವರು ಹೇಳಿದ್ದೇನು ನೋಡಿ. ಈ ಪ್ರೊಸೆಸ್ ಶುರುವಾಗುವಾಗ 1200 ಇದೆಯಂತೆ ಹೇಳ್ತಾ ಇದ್ರು. ಸೊ ಅದನ್ನ ವಾರ್ ಫುಟಿಂಗ್ ನಲ್ಲಿ ರಿಪೇರಿ ಮಾಡಿ ಸ್ವಲ್ಪ ರೋಡ್ ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಅದನ್ನ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಏಜೆನ್ಸೀಸ್ ಐಡೆಂಟಿಫೈ ಆಗಿದೆ ಅಂಡ್ ಅವರು 153 ನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಈ ಐದರ್ ವಿ ಆರ್ ಗೆಟಿಂಗ್ ದಿಸ್ ಜೆಟ್ ಪ್ಯಾಚರ್ ಅಥವಾ ನಮ್ಮ ಎಕೋಫಿಕ್ಸ್ ಯಾವ್ದಾದ್ರು ಮಾಡೆಲ್ ನಲ್ಲಿ ತಕ್ಷಣನೇ ಅದನ್ನ ರಿಪೇರ್ ಮಾಡಿಸಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ಆರ್ ಮಾನಿಟರಿಂಗ್ ಅವರ್ ಕಂಪ್ಲೇಂಟ್ ಸೆಕ್ಷನ್ 1533 ಅಂಡ್ ಏನಾದರೂ ನಮ್ಮ ರಸ್ತೆ ಗುಂಡಿ ಗಮನ ಆಪ್ ನಲ್ಲಿ ಬರ್ತಾ ಇದ್ರೆ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಶೂರ್ ಇಟ್ ಇಸ್ ರಿಪೇರ್ಡ್ ವಿದಿನ್ 48 ಅವರ್ಸ್. ಈ ಹೇಳಿಕೆಯಲ್ಲಿ ಜಿಬಿಎ ಆಯುಕ್ತ ಹೇಳಿದ ಡೆಡ್ ಲೈನ್ ಮುಕ್ತಾಯವಾಗಿದೆ, ಆದರೂ ಏನೂ ಪ್ರಯೋಜನವಾಗಿಲ್ಲ. ಸಿಟಿಯಲ್ಲಿ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ಕಾದು ಕುಳಿತಿದೆ. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಮಾತ್ರವಲ್ಲ, ಬೆಂಗಳೂರಿನ ಹಿರಿಯ ಶಾಸಕರು, ಸಾರಿಗೆ ಸಚಿವರು ಆದ ರಾಮಲಿಂಗಾರೆಡ್ಡಿ ಅವರು ರಸ್ತೆ ಗುಂಡಿಗಳನ್ನ ಮುಚ್ಚಿಸುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಭರವಸೆ ನೀಡಿದ್ರು. ತಾರ್ ಹಾಕಿದ್ರು ಕಾಂಟ್ರಾಕ್ಟ್ ಅಲ್ಲಿವರೆಗೂ ಹಾಕ್ಬಿಟ್ಟು 100 ಅಡಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಅಲ್ಲಿ ಸ್ವಲ್ಪ ಗುಂಡಿಗಳಿದೆ, ಹೇಳಿದ್ದೀನಿ ಮೊನ್ನೆ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಮಾಡ್ತಾರೆ. ಅಷ್ಟು ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಕಡಿಮೆ. ನೀವು ಬೇರೆ 28 ವಿಧಾನಸಭಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಗುಂಡಿಗಳ ಸಂಖ್ಯೆ ಬಹಳ ಕಡಿಮೆ, ಎಕ್ಸೆಪ್ಟ್ ಅದೊಂದು. ಮಹೇಶ್ವರ್ ರಾವ್ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚಲು ನೀಡಿದ್ದ 48 ಗಂಟೆಗಳ ಆಶ್ವಾಸನೆ ಮುಗಿದಿದೆ. ಈಗ ಆಯುಕ್ತರು ತಮ್ಮ ಮಾತನ್ನ ಉಳಿಸಿಕೊಂಡ್ರಾ ಇಲ್ವಾ ಅನ್ನೋದು ರಿಪಬ್ಲಿಕ್ ಕನ್ನಡ ಮತ್ತೆ ಅಖಾಡಕ್ಕೆ ಇಳಿದು ರಿಯಾಲಿಟಿ ಚೆಕ್ ಮಾಡಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಯಮಯಾತನೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ 2 ದಿನಗಳ ಹಿಂದೆ ಸರಣಿ ವರದಿಯನ್ನು ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಜಿಬಿಎ ಆಡಳಿತ ಮಂಡಳಿ ಎಚ್ಚೆತ್ತು 48 ಗಂಟೆಯಲ್ಲಿ ಎಲ್ಲಾ ರಸ್ತೆ ಗುಂಡಿಗಳನ್ನು ಮುಚ್ಚೇವೆ ಅನ್ನುವ ಭರವಸೆಯನ್ನೂ ನೀಡಿತ್ತು. ಗಡುವು ಮುಗಿದಿದೆ, ಆದರೆ ಗುಂಡಿಗಂಡಾಂತರಕ್ಕೆ ಮುಕ್ತಿ ಮಾತ್ರ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತಕ್ಷಣನೇ ಅದನ್ನ ರಿಪೇರ್ ಮಾಡಿಸಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಜಿಬಿಎ ಆಯುಕ್ತರು ಕೊಟ್ಟ ಟೈಮ್ ಮುಗಿಯಿತು. ಗುಂಡಿ ಡೆಡ್ ಲೈನ್ ಕೂಡ ಡೆಡ್ ಆಯಿತು. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಿಗದ ಮುಕ್ತಿ.